ಕುಕ್ ಅಡುಗೆ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ನೋಡ್ತಿದ್ದೀವಿ. ಸೊ ಗ್ರೀನರಿ ಪ್ಲೇಸ್ ನೋಡಿ ಅಡುಗೆ ಮಾಡಿ ಅದು ಮುಂದಿಂದು ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಪ್ಲೇಸ್ಗೋಸ್ಕರ ನೋಡ್ತಾ ಇದ್ದೀವಿ. ಒಂದು ಚೆನ್ನಾಗಿರೋ ಪ್ಲೇಸ್ ಸಿಕ್ಕರೆ ತೋರಿಸ್ತೀವಿ. ಐ ಥಿಂಕ್ ಆ ಪ್ಲೇಸ್ ಚೆನ್ನಾಗಿರ್ಬೋದು. ತೋರಿಸೋಣ ಒಂದು ಸ್ವಲ್ಪ. ಇರು ಅಲ್ಲಿ ಹೋಗಿ ತೋರಿಸೋಣ. ಹಾಂ, ರೋಬೆ Sit. Sit. Yes. Give me thanks. Yes. Okay.
ಆಯಪ್ಪ ನಿಮ್ಗೆ ನಮಸ್ಕಾರ ಸರ್. ಆಯ್ತವ ನಮಸ್ಕಾರ. ನಮಸ್ಕಾರ ನಮ್ಮ ಅಪ್ಪನವ್ರೆ. ನಿಮ್ಗೆ ಅಂಗಾಲಿಗೆ ನರಿ ಬರತ್ತಾನೆ ಇರ್ರಿ ನಾನು ನಡೆದಪ್ಪನವ್ರೆ. ಆಯ್ತವ ಆಯ್ತಾ, ಧನ್ಯವಾದ ಧನ್ಯವಾದ. अच्छा होता अल्लाह बहुत बड़ा है. हाँ चलो ಒಳ್ಳೆ ನಮ್ಮಂತ ಬಡವರಿದ್ದೀವಿ, ಇದು ಸಹಾಯ ಮಾಡಿದವ್ರಿಗೆ ಒಳ್ಳೇದಾಯ್ತದೆ ಬಿಡುವೆ. ಇನ್ನೊಂದು ಕೊಡ್ರಿ ನಮ್ಮ ನೀರು ಬಾಟ್ಲಿ ಕೊಡ್ರಿ. ಕೆಂದು 100 साल जी 8 दिन ಆಯ್ತು. ಮಿನಿಮಮ್ ಕೊಟ್ಬಿಡ್ತಾನೆ. दुआ करता हूँ आपके लिए ज़रूर. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವಿನ ಸೂಚಾಂಕ ವರದಿ ಪ್ರಕಾರ ನಮ್ಮ ಭಾರತ ಒಟ್ಟು 127 ದೇಶಗಳಲ್ಲಿ 105ನೇ ಸ್ಥಾನ ಪಡೆದಿರ್ತದೆ. ಅಂದರೆ ನಮ್ಮ ಭಾರತ ಎಷ್ಟರ ಮಟ್ಟಿಗೆ ಹಸಿವಿನಿಂದ ಬಳಲ್ತಿದ್ದಾರೆ, ಪೌಷ್ಟಿಕಾಂಶ ಎಷ್ಟಿದೆ ಅನ್ನೋದು ಒಂದು ದೃಷ್ಟಿಕೋನ ತೋರಿಸ್ಕೊಡುತ್ತೆ ಆ ಸೂಚಾಂಕದಿಂದ. 75 ವರ್ಷ ಕಳೆದರೂ ನಮ್ಮ ಭಾರತ ಇನ್ನೂ ಹಸಿವು ಮುಕ್ತ ದೇಶವನ್ನಾಗಿ ಮಾಡೋಕ್ಕಾಗಲಿಲ್ಲ. ಇದೊಂದು ದುರದೃಷ್ಟ. ಆದರೆ ಈ ವಿಡಿಯೋ ಮೂಲಕ ನಾನೊಂದು ಮೆಸೇಜ್ ಏನು ಕೊಡೋದಾದರೆ, ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಸಹಾಯ ಮಾಡಿ. ಯಾವುದೇ ರೀತಿಯಲ್ಲಿ ಫುಡ್ ಆಗಲಿ ಊಟ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಾನ ಧರ್ಮ ಮಾಡಿ. ಗಳಿಸೋದ್ರಲ್ಲಿ ಏನೂ ಇಲ್ಲ, ದಾನ ಧರ್ಮ ಮಾಡಿ. ಹಸಿದವನು ದೇವರಾದರೆ ಅನ್ನ ನೀಡುವವರು ಮಹಾಪೂಜೆ ಅಂತೆ. ಹಾಗೆ ಅವ್ರನ್ನ ಸಹಾಯ ಮಾಡಿ ಮಹಾಪೂಜಾರಿಗಳಾಗಿ ಅನ್ನೋದೊಂದು ನನ್ನ ಚಿಕ್ಕ ವಿನಂತಿ. ಇನ್ನೊಂದು, ನನ್ನ ಕಿರು ಪರಿಚಯ ಕೊಡೋದಾದರೆ, ನಾನು ಯಾರು, ನಾನೇನು ಕೆಲಸ ಮಾಡ್ತೀನಿ, ನಾನು ಯಾವ ಊರಿಂದ ಸಂಬಂಧ, ಇದೇನೂ ಬೇಡ. ನಾನು ಮಾಡುವಂಥ ಕೆಲಸ ನಿಮ್ಮ ಮನ ಮುಟ್ಟುವಂತಾದರೆ ಈ ವಿಡಿಯೋನ ಒಂದು ಸ್ವಲ್ಪ ಎಲ್ರಿಗೂ, ಕರ್ನಾಟಕದಲ್ಲಿ ಒಟ್ಟು 10 ಕೋಟಿ ಇರಲಿಕ್ಕಿಲ್ಲ, ಹೊಸ ಪಾಪ್ಯುಲೇಷನ್ ಸೆನ್ಸಸ್ ಇನ್ನೂ ಬಿಡುಗಡೆ ಆಗಿಲ್ಲ. ಆ್ಯಸ್ ಪರ್ ಗೂಗಲ್ 7 ಕೋಟಿ ಜನಸಂಖ್ಯೆ ಇದೆ ನಮ್ಮ ಕನ್ನಡಿಗರು. ಅದರಲ್ಲಿ ಒಂದು 2-3 ಕೋಟಿ ಜನ ಈ ವಿಡಿಯೋಯಿಂದ ನೋಡಿ ಅವ್ರಿಗೆ ಪ್ರೇರಣೆಯಾಗಿ ಅವರು ಅದರಲ್ಲಿ ಒಂದು 50%, ಒಂದು 50 ಲಕ್ಷ ಜನ ಎಲ್ಲರೂ ಬೇರೆಯವ್ರಿಗೆ ಊಟ ಕೊಡೋದಾಗಲಿ ಅದಾಗಲಿ ಮಾಡಿ ಅವ್ರನ್ನ ಹಸಿವನ್ನು ತಣಿಸುವ ಕೆಲಸ ಮಾಡಿ ಅನ್ನೋದು ಒಂದು ಚಿಕ್ಕ ವಿನಂತಿ. ಇದರಿಂದ ಈ ವಿಡಿಯೋನ ಒಂದು 7 ಕೋಟಿ ಜನರಲ್ಲಿ ಒಂದು 2-3 ಕೋಟಿ ಜನ ನೋಡಿದ್ರೆ ಈ ಯೂಟ್ಯೂಬಿಂದ ಬರುವಂಥ ರೆವೆನ್ಯೂ ಜನ್ರೇಟ್ ಏನಾಗುತ್ತೆ, ನಾನು ಇಂಥ ಕೆಲಸಗಳನ್ನೇ ಮಾಡಿ ಊಟ ಕೊಡೋದಾಗಲಿ ಅವ್ರನ್ನ ಸಹಾಯ ಮಾಡೋದಾಗಲಿ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ ಅನ್ನೋದೊಂದು ನನ್ನ ಭರವಸೆ ಕೊಡ್ತೀನಿ. ಹಾಗೆ ನಿಮ್ಮ ಕೆಲಸ ಏನಂದರೆ, ನಿಮ್ಮ ಕೈಯಿಂದ ಸಹಾಯ ಮಾಡೋಕ್ಕಾಗುತ್ತೋ ಏನಿಲ್ಲ ಅದನ್ನು ಗೊತ್ತಿಲ್ಲ, ಬಟ್ ಸಹಾಯ ಮಾಡಿ. ಆದರೆ ನನ್ನ ವ್ಯೂಸ್ ನನಗೇನು ಸಹಾಯ ಮಾಡಬೇಕು ನೀವು ಅಂತಂದರೆ, ನಂಗೆ ದುಡ್ಡು ಬೇಡ, ನನಗೇನು ಕೊಡಬೇಡಿ. ಜಸ್ಟ್ ಈ ವಿಡಿಯೋ ನೋಡಿ, ನಿಮ್ಮಿಂದ ವ್ಯೂಸ್ ಬರುತ್ತೆ, ಆ ವ್ಯೂಸಿಂದ ರೆವೆನ್ಯೂ ಜನ್ರೇಟ್ ಆಗುತ್ತೆ. ನಾನು ಅದಕ್ಕೆ ಮೀಸಲಿಡ್ತೀನಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಅದರಿಂದ ಜಾಸ್ತಿ ನಾನೇನು ಹೇಳೋದಿಲ್ಲ. ಈ ಯೂಟ್ಯೂಬ್ ಜೋಕರ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ವಾ, ಇದರದ್ದು ವಿಷನ್ ಆ್ಯಂಡ್ ಮಿಷನ್ ಹೇಳೋದಾದರೆ ಇವತ್ತು ನನ್ನ 4,000-5,000 ಸಾವಿರ ಖರ್ಚಾಗಿರಬೇಕು. ಸುಮಾರು ಒಂದು 20-25 ಜನಕ್ಕೆ ನಾನು ಊಟ ಕೊಟ್ಟಿದ್ದೀನಿ. ನನ್ನ ಕೈಲಿಂದ ಎಷ್ಟು ಸಹಾಯ ಆಗುತ್ತೆ ಅದನ್ನು ಅಷ್ಟು ಮಾಡಿದ್ದೀನಿ. ನಾನು ಇದನ್ನು ಮುಂದುವರಿಸ್ಕೊಂಡು, ನಿಮ್ಮ ಸಪೋರ್ಟ್ ನನಗೆ ಬೇಕು, ನಿಮ್ಮ ಸಹಾಯ ಬೇಕು. ಯಾರಿಗಾರಿಗೋ ಸಹಾಯ ಮಾಡ್ತೀರಾ, ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ಆ ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡಿ ಅನ್ನೋದಿದು ಮಿಷನ್. ಆದರೆ ವಿಷನ್ ಏನಂತಂದರೆ, ಇವತ್ತು ನಾನು 20-25 ಜನಕ್ಕೆ ಕೊಟ್ಟಿದ್ದೀನಿ. ನಾಳೆ ಒಂದು ದಿನ ನಾನು 25 ಲಕ್ಷಕ್ಕೆ ಕೊಡುವಂತೆ, ಜನರಿಗೆ ಕೊಡುವಂತೆ ನನಗೆ ನೀವು ಸಪೋರ್ಟ್ ಮಾಡಿ. ಇವತ್ತು 4,000-5,000 ಸಾವಿರ ಖರ್ಚಾಗಿರೋದನ್ನು ನಾಳೆ ನನಗೆ 4,000-5 ಲಕ್ಷ ಖರ್ಚಾಗುವಂಥದ್ದು ನೀವು ಮಾಡಿ ಕೊಡ್ಬೇಕು ನನಗೆ. ಅದರಿಂದ ನೀವೇ ನಂಗೆ ದುಡ್ಡು ಕೊಡಬೇಡಿ, ಏನೂ ಕೊಡಬೇಡಿ, ಜಸ್ಟ್ ವ್ಯೂಸ್ ನನಗೆ ಪೂರ್ತಿ ನೋಡಿ. ಅದರಿಂದ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ, ನಾನು ಇದೇ ಕೆಲಸಕ್ಕೆ ನಾನು ಮೀಸಲಿಡ್ತೇನೆ. ನಾನು ಇನ್ನೊಂದೇನು ವಿಷನ್ ಅಂತಂದರೆ,
ಅನಾಥಾಶ್ರಮ ನೋಡಿದ್ದೀರಾ, ವೃದ್ಧಾಶ್ರಮಗಳು ನೋಡಿದ್ದೀರಾ, ಆದರೆ ಎಲ್ಲೂ ಆಹಾರ ಆಶ್ರಮ ಅಂತ ನೋಡಿಲ್ಲ, ಜನರ ಆಹಾರ ಆಶ್ರಮ ಅಂತ ನೋಡಿಲ್ಲ. ನಾನು ಆ ಕೆಲಸ ಮಾಡಬೇಕಂತಿದೆ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಗ್ರಾಮಕ್ಕೂ ನಾನೊಂದು ಆಹಾರ ಆಶ್ರಮ ಇಡಬೇಕನ್ನೋದು ನನ್ನ ದೃಷ್ಟಿಕೋನ, ನನ್ನದೊಂದು ಮುಂದಾಲೋಚನೆಯ ದೃಷ್ಟಿ ಇದೆ. ಅದರಿಂದ ನೀವು ಸಪೋರ್ಟ್ ಬೇಕು. ಯಾರು ಹಸಿವಿನಿಂದ ಬಳಲ್ತಿದ್ದಾರೆ ಅಲ್ಲಿ ಹೋಗಿ ಉಚಿತವಾಗಿ ಊಟ ಮಾಡಿ ಉಚಿತವಾಗಿ ಹೋಗಬೇಕು ಅನ್ನೋದು ನಂದು ಕನಸಿದೆ. ಆ ಕನಸು ನನಗೆ ನನಸಾಗಬೇಕು ಅಂದರೆ ನಿಮ್ಮೆಲ್ಲರ ನನಗೆ ಸಪೋರ್ಟ್ ಬೇಕು, ಬೆಂಬಲ ಬೇಕು, ಪ್ರೀತಿ ಬೇಕು. ಅದು ನಾನು ಕೊಡ್ತೀರಂತ ಅನ್ಕೊತೀನಿ. ಥ್ಯಾಂಕ್ ಯು. Not all heroes wear caps. Some wear red noses. #Joker helping hands.